ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಹಭಾಗಿತ್ವದಲ್ಲಿ ಹಿಂದೆ ಚುನಾವಣೆ ನಡೆದರೆ ಜನಾಭಿಪ್ರಾಯ ಏನಾಗಿರಬಹುದು ಅನ್ನುವಂತಹ ಅಂಕಿಅಂಶಗಳನ್ನು ಸರ್ವೆ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ. ಈಗ ಬರ್ತಾ ಇರುವಂತಹ ಪ್ರಶ್ನೆ, ಪ್ರಧಾನಿಯಾಗಿ ಮೋದಿ ಅವರ ಸಾಧನೆ ಹೇಗಿದೆ? ಉತ್ತಮವಾಗಿದೆಯಾ, ಸಾಧಾರಣವಾಗಿದೆಯಾ, ಕಳಪೆಯಾಗಿದೆಯಾ? ಒಟ್ಟು 2026 ಜನವರಿ ಅಂದರೆ ಈ ಸಂದರ್ಭದಲ್ಲಿ ಮಾಡಿದಂತಹ ಸರ್ವೆಯಲ್ಲಿ ಉತ್ತಮ ಅಂತ 57% ಜನ, 16% ಜನ ಸಾಧಾರಣ, ಕಳಪೆ ಅಂತ 24% ಜನ. ಆಗಸ್ಟ್ನಲ್ಲಿ ಮಾಡಿದಂಥ ಸರ್ವೆಯಲ್ಲಿ 58% ಜನ ಉತ್ತಮ ಅಂದಿದ್ರು. ಇನ್ನು 2024 ಆಗಸ್ಟ್ನಲ್ಲಿ ಮಾಡಿದಂಥ ಸರ್ವೆಯಲ್ಲಿ 59% ಜನ ಉತ್ತಮ ಅಂತ ಹೇಳಿದ್ದರು. ಸೊ ಇದು ಪ್ರಧಾನಿಯಾಗಿ ಮೋದಿ ಅವರ ಸಾಧನೆ. ಸೊ ಮೋದಿ ಅವರ ಸಾಧನೆ ಹತ್ತತ್ರ ಫಸ್ಟ್ ಕ್ಲಾಸ್ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಂತ ಅವರಿಗೆ ಸಾಧಾರಣ ಮತ್ತು ಕಳಪೆ ಅಂತ ಹೇಳುವ ಜನರ ಸಂಖ್ಯೆಯೂ ಕೂಡ ಅಷ್ಟೇ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ಹುದ್ದೆಗೆ ನೆಕ್ಸ್ಟ್ ಯಾರು ಬೆಸ್ಟ್? ಪ್ರಧಾನಿ ಹುದ್ದೆಗೆ ನೆಕ್ಸ್ಟ್ ಯಾರು ಬೆಸ್ಟ್ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿ 2023 ಆಗಸ್ಟಲ್ಲಿ ಮೋದಿ ಬೆಸ್ಟ್ ಅಂತ 52% ಜನ, ರಾಹುಲ್ ಗಾಂಧಿ ಅಂತ 16% ಜನ ಹೇಳಿದರು. 2022 ಆಗಸ್ಟಲ್ಲಿ ಮೋದಿ ಅವರು ಅಂತ 53% ಜನ, ರಾಹುಲ್ ಗಾಂಧಿ ಅಂತ 9% ಜನ ಹೇಳಿದರು. ಇನ್ನು 2026ಕ್ಕೆ ಬರೋದಾದರೆ ಜನವರಿ ಅಂದರೆ ಈಗ 2026ರಲ್ಲಿ ಮಾಡಿದಂತಹ ಸರ್ವೆಯಲ್ಲಿ ಸುಮಾರು 55% ಜನ ಮೋದಿ ಅವರೇ ಬೆಸ್ಟ್ ಅಂತ ಹೇಳಿದ್ದು. ರಾಹುಲ್ ಗಾಂಧಿ ಪರವಾಗಿ 27% ಜನ ರಾಹುಲ್ ಗಾಂಧಿ ಬೆಸ್ಟ್ ಅಂತ ಹೇಳಿದ್ದಾರೆ. 2026 2026 ಜನವರಿಯಲ್ಲಿ ಮೋದಿಗೇನೆ ಜನ ನೆಕ್ಸ್ಟ್ ಅವರೇ PM ಆಗಲಿ ಅಂತ ಬಯಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಮೋದಿ ಕೆಲಸ ತೃಪ್ತಿ ತಂದಿದೆಯಾ? ಮೋದಿ ಕೆಲಸ ತೃಪ್ತಿ ತಂದಿದೆಯಾ ಅಂತ ಕೇಳಲಾಗಿ 2026 ಜನವರಿಯಲ್ಲಿ 52% ಜನ ತೃಪ್ತಿ ತಂದಿದೆ ಅಂತ ಹೇಳಿದ್ದಾರೆ. 24% ಜನ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನೆಕ್ಸ್ಟ್, NDA ಸರ್ಕಾರದ ವೈಫಲ್ಯ ಏನು? NDA ಸರ್ಕಾರದ ವೈಫಲ್ಯ ಏನು ಅಂತ ಪ್ರಶ್ನೆ ಕೇಳಲಾಗಿ ನಿರುದ್ಯೋಗ ಸಮಸ್ಯೆಗೆ 17% ಜನ ನಿರುದ್ಯೋಗ ಸಮಸ್ಯೆ ಅಂತ ಹೇಳಿದರೆ, ಬೆಲೆ ಏರಿಕೆ ಅಂತ 20% ಜನ ಹೇಳಿದರೆ, ಆರ್ಥಿಕ ಪ್ರಗತಿ ಇಲ್ಲ ಅಂತ 9% ಜನ ಹೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಮೋದಿ ಬಂದಾಗಿನಿಂದ ಆರ್ಥಿಕ ಸ್ಥಿತಿ ಹೇಗಿದೆ? ಪ್ರಗತಿ ಕಂಡಿದೆಯಾ, ಯಥಾಸ್ಥಿತಿಯಲ್ಲಿದೆಯಾ ಅಥವಾ ಹೀನಾಯ ಸ್ಥಿತಿಗೆ ಹೋಗಿದೆಯಾ ಅಂತ ಕೇಳಲಾಗಿ ಜನ ಪ್ರಗತಿ ಕಂಡಿದೆ ಅಂತ 35% ಜನ ಹೇಳಿದ್ದಾರೆ, ಯಥಾಸ್ಥಿತಿಯಲ್ಲಿದೆ ಅಂತ 30% ಜನ ಹೇಳಿದ್ದಾರೆ, ಹೀನಾಯ ಸ್ಥಿತಿಗೆ ತಲುಪಿದೆ ಅಂತ 32% ಜನ ಹೇಳಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಆರ್ಥಿಕ ಸ್ಥಿತಿ ವಿಚಾರದಲ್ಲಿ ಜನ ಸುಳ್ಳು ಹೇಳಿಲ್ಲ. ಆರ್ಥಿಕ ಸ್ಥಿತಿ ವಿಚಾರದಲ್ಲಿ ಜನ ಸುಳ್ಳು ಹೇಳಿಲ್ಲ. ಬನ್ನಿ ನಮ್ಮ ಡಿಸ್ಕಷನ್ನನ್ನು ಆರಂಭ. ಇನ್ನೊಂದು, ಇಂಡಿಯಾ ಮೈತ್ರಿ ನೇತೃತ್ವ, ಅದು ಆಮೇಲೆ ಹೋಗೋಣ, ಅದು ಇಂಡಿಯಾ ಮೈತ್ರಿಕೂಟದ್ದು. ಸೊ ಒಟ್ಟಾರೆ ಮೋದಿ ಅವರ ವಿಚಾರಕ್ಕೆ ಬಂದಾಗ ದರ್ಶನ್ ಅವರೇ, ಮೋದಿ ಈಸ್ ಬೆಸ್ಟ್. ಯಾಕೆಂದರೆ ಮೋದಿ ಅವರಿಗೆ ಪರ್ಯಾಯವಾದಂಥ ನಾಯಕ ರಾಹುಲ್ ಗಾಂಧಿ ಒಬ್ಬರನ್ನೇ ಈಗ ಪ್ರಾಜೆಕ್ಟ್ ಮಾಡ್ತಾ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ಮೋದಿ ಅವರ ಮುಂದೆ ಅಷ್ಟು ಸ್ಟ್ರಾಂಗ್ ಆಗಿ ಜನರ ಚಾಯ್ಸ್ ಆಗಿ ಉಳಿದಿಲ್ಲ. ಮೇಡಮ್, ಈಗ ನೀವು ಪರ್ಸೆಂಟೇಜ್ ಕೊಟ್ಟಿದ್ರಲ್ಲಿ ಮೋದಿ ಅವ್ರಿಗೆ 52% ಅಂತ ನೋಡಿದೆ, ರಾಹುಲ್ ಗಾಂಧಿ ಅವರಿಗೆ ಹಿಂದೆ ಮಾಡಿದ್ರಲ್ಲಿ 9% ಅಂತ ನೋಡಿದೆ. ಆ 9 ಇದ್ದಿದ್ದು 14 ಆಯಿತು, 14 ಇದ್ದಿದ್ದು 24 ಆಯಿತು, 24 ಇದ್ದಿದ್ದು 27 ಇತ್ತು, 27 ಇದ್ದು 29. ನರೇಂದ್ರ ಮೋದಿ ಅವ್ರದ್ದು ಆ ಸಂಖ್ಯೆಗಳು ಹಾಗೆ, ಅಂದರೆ ಅವರ ಒಂದು ಸರ್ವೆ, ಆ ಸರ್ವೆಗೆ ನಾವಂತೂ ಗೌರವಿಸ್ತೀವಿ, ವಾಟ್ ಎವರ್ ಅವ್ರೇನೋ ಒಂದು ಮಾಡಿದ್ದಾರೆ. ಆದರೆ ಈಗ ಆರ್ಥಿಕ ಪರಿಸ್ಥಿತಿ ಅಂದ್ರಿ ಮೇಡಮ್, 70 ವರ್ಷದಲ್ಲಿ 55 ಲಕ್ಷ ಕೋಟಿ ರೂಪಾಯಿ ಸಾಲ ಭಾರತದ ಮೇಲೆ ಇತ್ತು. ಆದರೆ ಅಂಥ ಸಾಧನೆ ಗುಡ್ಡೆಗಳು ಈ ದೇಶದಲ್ಲಿ ಇದ್ವು. ಏಮ್ಸ್ ಆಗಲಿ, IIT ಆಗಲಿ, IIM ಆಗಿರಲಿ, ಸೆಲ್ ಆಗಿರಲಿ, ತುಂಗಭದ್ರಾ ಡ್ಯಾಮ್ ಆಗಿರಲಿ, ಅನೇಕ ಕ್ರಾಂತಿಗಳಾಗಿರಲಿ, ಬಾಕ್ರಾ ನಂಗಲ್ ವಿಚಾರ ಆಗಿರ್ಬೋದು, ಲಾಫಿಂಗ್ ಬುದ್ಧ ಆಗಿರ್ಬೋದು, ಕಂಪ್ಯೂಟರ್ ತಂದಿರೋದಾಗಿರ್ಬೋದು, ದೇರ್ ಆರ್ ಸೋ ಮೆನಿ ಮೇಡಮ್. ಐ ವಿಲ್ ಕಮ್ ದೇರ್. ಇವತ್ತು ಆರ್ಥಿಕ ಸ್ಥಿತಿಗತಿಗಳ ವಿಚಾರದಲ್ಲಿ ಜನರ ವ್ಯೂ ಏನಿದೆ ಅದನ್ನ ರೆಸ್ಪೆಕ್ಟ್ ಮಾಡೋಣ. ಯಾಕೆ ಅಂತಂದ್ರೆ ಜನ ಸಾರಾಸಗಟಾಗಿ ಆರ್ಥಿಕ ಪ್ರಗತಿ 70ರಷ್ಟಿದೆ, 60ರಷ್ಟಿದೆ, 100% ಇದೆ ಅಂತ ಹೇಳಿಲ್ಲ. ಎಷ್ಟು ಪರ್ಸೆಂಟ್ ಜನ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅಂತ ಹೇಳಿದ್ದಾರೋ ಅದಕ್ಕಿಂತ ಡಬಲ್ ಪರ್ಸೆಂಟೇಜ್ ಜನ ಆರ್ಥಿಕ ಸ್ಥಿತಿ ಕಳಪೆಯಾಗಿದೆ ಅಥವಾ ಸಾಧಾರಣವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಜನರ ಅಭಿಪ್ರಾಯ ಮೋದಿ ಅವರ ಫೇವರೇಬಲ್ ಇಲ್ಲ.
ಬಟ್ Yes. ಮೋದಿ ಅವರ ವರ್ಚಸ್ಸು ಕಡಿಮೆ ಆಗಿಲ್ಲ. ಕಾರಣ ಯಾಕೆ ಅಂದರೆ ಅವರಿಗೆ ಪರ್ಯಾಯ ನಾಯಕನಾಗಿ ಸದ್ಯಕ್ಕೆ ದೇಶದ ಜನರಿಗೆ ಯಾರು ಕಾಣ್ತಾ ಇಲ್ಲ. ಕಾಣ್ತಾ ಇರುವಂಥ ರಾಹುಲ್ ಗಾಂಧಿಯ ಬಗ್ಗೆ ಅಷ್ಟೊಂದು ಒಲವು ವ್ಯಕ್ತವಾಗಿಲ್ಲ. ದಟ್ ಈಸ್ ದಿ ಓನ್ಲಿ ಒನ್ ಪಾಯಿಂಟ್ ಮೋದಿ ಅವರ ಹವಾ ಕಡಿಮೆ ಆಗದೇ ಇರೋದಕ್ಕೆ ಕಾರಣ. ಬಿಕಾಸ್ ದೇರ್ ಈಸ್ ನೋ ಆಲ್ಟರ್ನೇಟಿವ್ ಲೀಡರ್. ಆ ಒಂದು ಫ್ಯಾಕ್ಟರು ಎಲ್ಲವನ್ನೂ ಧೂಳೀಪಟ ಮಾಡಿಕೊಂಡು ಮೋದಿ ಮತ್ತು ಮೋದಿ ಅವರ ಬೆಂಬಲಿತ ಸರ್ಕಾರವನ್ನು ಪುಷ್ ಮಾಡ್ತಾ ಇದೆ ಅಂತ ಅನ್ಸಲ್ವಾ? ಮೇಡಮ್, ನಾನು ನಿಮಗೆ ಅವಾಗ ಏನಂದೆ, 19ರಲ್ಲಿ 52 ಇದ್ದವರು ಒಂದೇ ಸರಿ ಇಂಡಿಯಾ ಒಕ್ಕೂಟ 240 ಅಲ್ಲಿ ಕಮ್ದೆ. ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ, ಪ್ರಶ್ನೆ ಅರ್ಥ ಆಗಿದೆ ಮೇಡಮ್. 240 ಈಗ ಆರ್ಥಿಕ ಪರಿಸ್ಥಿತಿ, ಜನರ ಅಭಿಪ್ರಾಯ ಅಲ್ಲಲ್ಲ ಮೇಡಮ್, ಒಂದು ನಿಮಿಷ. ಜನರ ಅಭಿಪ್ರಾಯಕ್ಕೆ ನಾನು ಗೌರವಿಸ್ತಾ ಇವತ್ತು ಆರ್ಥಿಕ ಪರಿಸ್ಥಿತಿ ಅಂತ 34% ಉತ್ತಮ ಅಂದ್ರಲ್ಲ, ನಾನು ಯಾಕೆ ಅವಾಗ 55 ಲಕ್ಷ ಅಂದೆ? ಇವತ್ತು 164 ಲಕ್ಷ ಕೋಟಿ ನರೇಂದ್ರ ಮೋದಿ ಅವರು ಸಾಲ ಮಾಡಿದರೆ ಅದು ಯಾವ ರೀತಿ ಆರ್ಥಿಕವಾದಂಥ ಸಬಲೀಕರಣ? ನೀವು ಹಿಂದೆ ಚರ್ಚೆ ಮಾಡಬೇಕಾದ್ರೆ ನೀವೇನು ಬರೀ ಮತಗಳ್ಳತನದ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರಿ ಮೇಡಮ್. ಇವತ್ತು ನಾವು GST ಹೋರಾಟ ಮಾಡಿದ ಕಾರಣ ಆ GST ಏನು 28% ಇತ್ತು, ಅದು 18%ಗೆ ಬಂದಿರತಕ್ಕಂಥದ್ದು ಸತ್ಯ. ಏನು ಕೃಷಿ ಕಾಯ್ದೆ, ಕರಾಳ ಕಾಯ್ದೆಗಳಿದ್ದಾಗ ಹೋರಾಟದ ಫಲವೇ ಆ 3 ಕೃಷಿ ಕಾಯ್ದೆಗಳನ್ನು ತೆಗೆದುಹಾಕುವಂಥ ಕೆಲಸ. ರಫೇಲ್ ವಿಚಾರವಾಗಿ ನಮ್ಮ ಹೋರಾಟ ಯಾವ್ಯಾವ ರೀತಿ ಮಾಡಿದೀವಿ ಅನ್ನುವಂಥದ್ದು ಅಷ್ಟೇ ಸತ್ಯ. ಇಲ್ಲ, ಅದು ನಾವು ಜನರ ಮುಂದೆ ತಂದಿದ್ದೀವಿ. ಇದು ನಮ್ಮ ನಾಡಿಗೆ ಮಾಡಿರ್ತಕ್ಕಂಥ ಮೋಸ ರಫೇಲ್ ಅಂದ್ರೆ ಹೆಚ್ಚಲ್ಲಿ ಕೊಡ್ಬೋದಿತ್ತು. ದರ್ಶನ್, ಯಾವುದೇ ಒಂದು ಹೋರಾಟ ಜನರ ಪಾಲ್ಗೊಳ್ಳುವಿಕೆಯಿಂದಲೇ ಅದು ಸಕ್ಸಸ್ ಆಗೋದು. ಕೃಷಿ ನೀತಿಗಳಲ್ಲಿ ಜನ ಪಾಲ್ಗೊಂಡ್ರು, ಅವುಗಳನ್ನು ಅವರು ವಾಪಸ್ ತಗೊಂಡ್ರು. ಇನ್ನುಳಿದಂತೆ ಜನರಿಗೆ ನೀವು ಮನವೊಲಿಸುವಂಥ ಯಾವ ಇಶ್ಯೂಸು ಹೊರಗಡೆ ತಂದಿಲ್ಲ. ಸೊ ಹೀಗಾಗಿ ನಾನು ಮುಂದಕ್ಕೆ ಹೋಗ್ತೀನಿ, ಯಾಕಂದ್ರೆ ಭಾಳ ಕಡಿಮೆ ಟೈಮ್. ಯದುಕುಮಾರ್ ಅವರೇ, ಎಸ್, ಡೆಫಿನೆಟ್ಲಿ ಮೋದಿ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ನಾಯಕ ಇಲ್ಲ. ಅದು ರಾಹುಲ್ ಗಾಂಧಿ ಅವರು ಇದ್ದರೂ ಕೂಡ ಅವರನ್ನು ಜನ ಈಗಲೂ ಮೋದಿ ಅವರಂತೆ ಮೆಚ್ಚುತ್ತಿಲ್ಲ. ಅದರ್ವೈಸ್ ಆರ್ಥಿಕ ಸ್ಥಿತಿಗತಿಗಳು ಮತ್ತು ದೇಶದ ಹಲವಾರು ಸಮಸ್ಯೆಗಳ ಬಗ್ಗೆ ಜನರ ಅಭಿಪ್ರಾಯಕ್ಕೆ ಏನು ಹೇಳ್ತೀರಾ? ಮೇಡಮ್, ಈಗ ಪ್ರಪಂಚದಲ್ಲಿ ಜಿಯೋ ಪೊಲಿಟಿಕ್ಸ್ನಲ್ಲಿ ನಡೀತಾ ಇರಬೇಕಾದಾಗ ಬೇರೆ ಬೇರೆ ದೊಡ್ಡ ದೊಡ್ಡ ಆರ್ಥಿಕ ಶಕ್ತಿಗಳು ಯಾವ್ಯಾವ ರೀತಿಯಾದಂಥ ಇನ್ಫ್ಲೇಷನ್ಸ್ ಇದೆ, ಯಾವ್ಯಾವ ರೀತಿಯಿಂದ GDP ಇದೆ ಅಂತಿದೆ. ಇನ್ ಸ್ಪೈಟ್ ಆಫ್ ಆಲ್ ದೋಸ್ ಥಿಂಗ್ಸ್ನಲ್ಲಿ ನಿನ್ನೆ ಬಂದಂಥ ಎಕನಾಮಿಕ್ ಸರ್ವೆನಲ್ಲಿ ಇಟ್ ಈಸ್ ಪ್ರೊಜೆಕ್ಟೆಡ್, ಇಟ್ ಈಸ್ 6.8 to 7.2% ನಮ್ಮ ಎಕನಾಮಿಕ್ ಸರ್ವೆ ಹಲವಾರು ಸಂಸ್ಥೆಗಳು ಅನುಮಾನವನ್ನ ವ್ಯಕ್ತಪಡಿಸಿವೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅನುಮಾನಗಳನ್ನ ವ್ಯಕ್ತಪಡಿಸಿವೆ. ಭಾರತ ಕೊಡುತ್ತಿರುವಂತಹ ಎಕನಾಮಿಕ್ ಸರ್ವೆಗಳು ಮತ್ತು GDP ವೇಗದ ದರ, ಇದರ ಬಗ್ಗೆ ಹಲವಾರು ಸಂಘ ಸಂಸ್ಥೆಗಳು ನ್ಯಾಷನಲಿ ಇಂಟರ್ನ್ಯಾಷನಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಅದನ್ನು ಅಲ್ಲ, ಇಟ್ ಮೇ ಬಿ ರಾಂಗ್, ಇಟ್ ಮೇ ಬಿ ರೈಟ್, ಬಟ್ ದಟ್ ಈಸ್ ಆಲ್ಸೋ ಒನ್ ಕನ್ಸರ್ನ್. ಇನ್ವೆಸ್ಟ್ಮೆಂಟ್ಸ್ ಗೆ ಇಂಡಿಯಾ ಇಸ್ ದ ಬೆಸ್ಟ್ ಡೆಸ್ಟಿನೇಷನ್. ಇದು ಎಲ್ಲ ಇಡೀ ಪ್ರಪಂಚದಲ್ಲಿ ಇರುವಂತವ್ರು ಯಾಕೆ ಇನ್ವೆಸ್ಟ್ಮೆಂಟ್